ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವ ಇದೆ. ಸೊ ಈ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಾವು ಏನಕ್ಕಾಗಿ ಈ ಒಂದು ಪೂಜೆಯನ್ನು ಮಾಡ್ತೀವಿ, ಅದರಲ್ಲೂ ಶುಕ್ರವಾರ ಏನಕ್ಕೆ ಆಷಾಢ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹೌದು ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯೋದಿಲ್ಲ. ಇದನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಈ ಆಷಾಢ ಮಾಸದ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವ ಇದೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಆರಾಧಿಸೋದ್ರಿಂದ ಇಂದಿನ ವಿಷಯ ಇದಕ್ಕೆ ಆದಂಥ ಒಂದು ಅತಿ ಹೆಚ್ಚಿನ ಮಹತ್ವ ಇದೆ. ಅಂದರೆ ಈ ಶುಕ್ರವಾರದ ಪೂಜೆಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಎಷ್ಟು ವಾರಗಳ ಕಾಲ ಪೂಜೆ ಮಾಡಬೇಕು, ವ್ರತದ ಸಂಪೂರ್ಣ ಮಾಹಿತಿ ಏನು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಹೋಗೋಣ. ಸೊ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ತುಂಬ ವಿಶೇಷವಾಗಿರ್ತವೆ. ಅಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಸಕಲ ಸಮಸ್ಯೆಗಳು ಪರಿಹಾರ ಆಗಿ ನಮಗೆ ಒಳ್ಳೆಯದಾಗಲಿ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ನಮಗೆ. ಸೊ ಇದರಿಂದ ನಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಟು ಆಷಾಢ ಮಾಸದಲ್ಲಿ ಈ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಶುಕ್ರವಾರ ಬಂದು ಅಂದರೆ ಆಷಾಢ ಶುಕ್ರವಾರದ್ದು ಪೂಜೆ ಯಾವತ್ತಿಂದ ಪ್ರಾರಂಭವಾಗುತ್ತೆ? 2025 ಅಂತ ನೋಡೋದಾದರೆ ಜೂನ್ 18ರಂದು ಪ್ರಾರಂಭವಾಗಿ ಜುಲೈ 26ಕ್ಕೆ ಕೊನೆಯಾಗುತ್ತೆ. ಜೂನ್ 18ರಿಂದ ಆಷಾಢ ಪ್ರಾರಂಭವಾಗಿ ಜುಲೈ 26ಕ್ಕೆ ಆಷಾಢ ಮುಗಿಯುತ್ತೆ. ಸೊ ಈ ಮಧ್ಯದಲ್ಲಿ ನಿಮಗೆ ಈ ಒಂದು ಪೂಜೆಗಳು ಇರುತ್ತೆ. ಸೊ ಮೊದಲನೇ ಆಷಾಢ ಶುಕ್ರವಾರ ಯಾವತ್ತು ಬಂದಿದೆ ಅಂತ ನೋಡೋಣ. ಸೊ ಇವಾಗ ಮೊದಲನೇ ಆಷಾಢ ಮಾಸದ ಶುಕ್ರವಾರದ ಪೂಜೆ ಯಾವತ್ತು ಬಂದಿದೆ ಅಂತ ನೋಡೋದಾದರೆ ಜೂನ್ 27ರಂದು ಮೊದಲನೇ ಶುಕ್ರವಾರ ಬಂದಿದೆ. ಅದೇ ರೀತಿಯಾಗಿ ಜುಲೈ 4ರಂದು ಎರಡನೇ ಶುಕ್ರವಾರ ಬಂದಿದೆ. ಜುಲೈ 11ರಂದು ಮೂರನೇ ಶುಕ್ರವಾರ ಮತ್ತು ಜುಲೈ 18ರಂದು ನಿಮಗೆ ಕೊನೆಯ ಶುಕ್ರವಾರದ ಪೂಜೆಗಳು ಸಿಗುತ್ತೆ. ಸೊ ಈ ಒಂದು ಪೂಜೆಗಳನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿದರೆ, ಆಷಾಢ ಮಾಸದಲ್ಲಿ ಗಂಗೆ ಧರೆಗಿಳಿತಾಳೆ, ಎಲ್ಲರಿಗೂ ಗೊತ್ತಿದೆ. ಸೊ ಗಂಗೆ ಧರೆಗಿಳಿಯೋದ್ರಿಂದ ಈ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆಗೆ ವಿಶೇಷವಾದ ಫಲ ಸಿಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಈ ಒಂದು ಆಷಾಢ ಮಾಸದಲ್ಲಿ ಪೂಜೆ ಮಾಡೋರು ಸಾಮಾನ್ಯವಾಗಿ ವ್ರತ ಅಂತ ಹೇಳ್ಬಿಟ್ಟು ಉಪವಾಸ ಎಲ್ಲ ಮಾಡ್ತಾರೆ. ಅದು ಆ್ಯಕ್ಚುಲಾಗಿ ಸೈಂಟಿಫಿಕಲಿ ಅದು ತುಂಬ ಒಳ್ಳೆಯದಿದೆ. ಯಾಕಂತೇಳಿದರೆ ಮಳೆ ಇರೋದ್ರಿಂದ, ಸೊ ಈ ಆಷಾಢ ಮಾಸದಲ್ಲಿ ತುಂಬ ಮಳೆ ಇರುತ್ತೆ. ಮಳೆ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಮತ್ತು ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಸೊ ಆ ಒಂದು ಇದರಿಂದ ಯಾರೆಲ್ಲ ಉಪವಾಸ ಮಾಡಿ ಪೂಜೆಯನ್ನು ಮಾಡ್ತಾರಲ್ವ, ಅದು ಸೈಂಟಿಫಿಕ್ಕಾಗಿ ಅವರ ಹೆಲ್ತಿಗೂ ಕೂಡ ಒಳ್ಳೆಯದು, ಪೂಜೆಗೂ ಕೂಡ ಒಳ್ಳೆಯದಿದೆ. ಸೊ ಈ ಒಂದು ಮಾಸದ ಪೂಜೆ ತುಂಬಾ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೂಜೆಯ ವಿಧಾನವನ್ನು ನಾವು ಯಾವ ರೀತಿ ಮಾಡಬೇಕು ಅಂದರೆ, ಪೂಜೆಯನ್ನು ಸುಮಾರಷ್ಟು ಜನ ಅವರವರ ಒಂದು ವಿಶೇಷ ಇದರಲ್ಲಿ ಪೂಜೆ ಮಾಡ್ತಾರೆ. ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ನೀವೇನಾದರೂ ಕಳಸನ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಕಳಸ ಪೂಜೆಯನ್ನು ಮಾಡ್ಬೋದು. ನಾವು ಕಳಸ ಇಟ್ಟು ನಮ್ಮ ಮನೇಲಿ ಅಭ್ಯಾಸ ಇಲ್ಲ, ನಾವು ಪೂಜೆ ಮಾಡಬೇಕು ಅಂತಿದ್ದೀವಿ, ಕಳಸ ಇಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿದರೆ, ನೀವೊಂದು ಫೋಟೋ ಇತ್ತು ಅಂದರೆ ಫೋಟೋಕ್ಕೂ ನೀವು ಅಲಂಕಾರ ಮಾಡಿ ಏನಂತ ಹೇಳಿದರೆ ಪೂಜೆಯನ್ನು ಮಾಡ್ಬೋದು. ಯಾವುದೇ ದೇವರಿಗೂ ನಾವು ಹೀಗೆ ಮಾಡಬೇಕು, ಇಷ್ಟೇ ದುಡ್ಡನ್ನ ಖರ್ಚು ಮಾಡಬೇಕು ಅಂತ ಯಾವ ದೇವರೂ ಬಂದು ಹೇಳೋದಿಲ್ಲ. ನಮ್ಮ ಶಕ್ತಿ, ನಮ್ಮ ಭಕ್ತಿಗೆ ಅನುಗುಣವಾಗಿ ನಾವೇನು ಮಾಡ್ತೀವೋ ಅದನ್ನು ದೇವರು ಖಂಡಿತ ಅರ್ಪಿಸ್ಕೊತಾನೆ. ಸೊ ನಾವು ನೋಡ್ತೀವಿ ತುಂಬ ಜನ ಅದು ಮಾಡಿದರೆ ಒಳ್ಳೆಯದು, ಇದು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡು ಸೊ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅಲ್ಲಿ ದೇವರು ಖಂಡಿತವಾಗ್ಲೂ ಇರ್ತಾನೆ. ಸೊ ಅದಕ್ಕೆ ಆಡಂಬರದ ಪೂಜೆ ಬೇಕು ಅಂತ ಏನಿಲ್ಲ, ನಾವು ಆಡಂಬರವಾಗಿ ಮಾಡಬೇಕು ಅಂತೇನಿಲ್ಲ. ಎಲ್ಲರಿಗೂ ಆ ದೇವರ ಶಕ್ತಿಯನ್ನು ಕೊಟ್ಟಿರೋದಿಲ್ಲ. ಸೊ ಅವರ ಒಂದು ಶಕ್ತಿಗೆ ಅನುಗುಣವಾಗಿ ಅವರು ಪೂಜೆಯನ್ನು ಮಾಡ್ತಾರೆ. ಸೊ ಇಲ್ಲೂ ಅಷ್ಟೇ, ನೀವು ಕಳಸ ಇಡೋದು ನಿಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿದ್ದರೆ ನೀವು ಕಳಸ ಇಡ್ಬೋದು. ಬೆಳಗ್ಗೆ ಟೈಮು ನೋಡ್ಕೊಳ್ಳಿ, ಪ್ರತಿ ವಾರ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಟೈಮಿಂಗ್ಸನ್ನು ನೋಡ್ಕೊಳ್ಳಿ, ಯಾವ ಸಮಯ ಒಳ್ಳೆಯದಿದೆ. ಸೊ ಸಂಜೆ ಅಂದರೆ ಸಂಧ್ಯಾ ಕಾಲದಲ್ಲಿ ಮಾಡೋದು ತುಂಬ ಶ್ರೇಷ್ಠ ಇದೆ. ಸಂಜೆ ಟೈಮಲ್ಲಿ ಇವಾಗ ಆಫೀಸಿಗೆ ಹೋಗ್ತಾ ಇದ್ದಾರೆ, ನಾವು ಕೆಲಸದಲ್ಲಿ ಇದ್ದೀವಿ ಅನ್ನೋರಾದರೆ ನೀವು ಸಂಜೆ ಟೈಮಲ್ಲಿ ಪೂಜೆಯನ್ನು ಮಾಡ್ಬೋದು. ಸೊ ಸಂಜೆ ಟೈಮು ನೋಡ್ಕೊಳ್ಳಿ ಯಾವ ಮುಹೂರ್ತ ಚೆನ್ನಾಗಿದೆ. ಸೊ ಆ ಒಂದು ಮುಹೂರ್ತದಲ್ಲಿ ಕಳಸ ಕೂರಿಸೋರಿದ್ರೆ ಕಳಸ ಕೂರಿಸಿ. ಇಲ್ಲ ನಾವು ಫೋಟೋ ಇಟ್ಟು ಮಾಡ್ತೀವಿ ಅನ್ನೋರಾದರೆ ಸೊ ಫೋಟೋ ಇಟ್ಟು ಅದಕ್ಕೆ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು 4 ಹೂವನ್ನ ಇಟ್ಟು ಭಕ್ತಿಯಿಂದ ಬೇಡ್ಕೊಳ್ಳಿ. ಎಲ್ಲರಿಗೂ ಲಕ್ಷ್ಮಿ ಒಲಿತಾಳೆ. ಯಾವ ದೇವರು ಯಾರಿಗೂ ಒಲ್ದಿಲ್ಲ ಅನ್ನೋದಿರಲ್ಲ. ದೇವರ ಕರುಣೆ ಇರೋದಕ್ಕೆ ಇವತ್ತು ನಾವೆಲ್ಲರೂ ಸಕಲ ಕೋಟಿ ಜೀವಿಗಳೂ ಇವತ್ತು ಇರೋದು. ಸೊ ದೇವರ ಕರುಣೆನೇ ಇಲ್ಲ ಅಂತ ಹೇಳಿದರೆ ಯಾರೂ ಇಲ್ಲಿವರೆಗೂ ಇರ್ತಾ ಇರಲಿಲ್ಲ. ಹಂಗೆ ಮಾಡಿದರೆ ಬರುತ್ತೆ, ಹಿಂಗೆ ಮಾಡಿದರೆ ಬರುತ್ತೆ, ಅದೆಲ್ಲ ಅವರವರ ಮನಸ್ಸಿನ ಭಕ್ತಿಗೆ ಬಿಟ್ಟರೆ ಸೊ ಮಾಡೋದನ್ನು ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ನಾವು ಮಾಡಬೇಕಷ್ಟೇ. ನೇಮನಿತ್ಯದಿಂದ ಮಾಡಬೇಕು. ಅದನ್ನು ಇರೋದನ್ನು ಕೆಡಿಸ್ಕೊಂಡು ಇನ್ನೊಂದು ಇರೋ ಕಷ್ಟ ಜೊತೆ ಇನ್ನೊಂದು ಕಷ್ಟ ಬರೋ ರೀತಿ ಏನು ಮಾಡಬಾರ್ದು. ಸೊ ನಮ್ಮ ಏನು ಶಕ್ತಿ ಇದೆಯೋ ಆ ಒಂದು ಶಕ್ತಿಯಲ್ಲೇ ನಾವು ಅಚ್ಚುಕಟ್ಟಾಗಿ
ನೀಟಾಗಿ ಮಾಡಬೇಕು ಅನ್ನೋದು ಸೊ ನನ್ನ ಒಂದು ಅಭಿಪ್ರಾಯ ಇದೆ. ಸೊ ಎಲ್ಲ ನೀವು ಇಂದಿನ ಪುರಾಣ ಪುಸ್ತಕಗಳಲ್ಲಿ ನೋಡಿ ಇವಾಗೆಲ್ಲ ಈ ಒಂದು ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಅಂತ ಬಂದಮೇಲೆ ಆಡಂಬರದ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಯಾವುದಾದ್ರೂ ದೇವಿ ಪುಸ್ತಕಗಳು ಹಳೆ ಕಾಲದನ್ನ ಓದಿ ನೋಡಿ, ಅಲ್ಲಿ ಸರಳ ಪೂಜೆಯನ್ನು ಮಾಡಿ, ಸೊ ಸರಳವಾಗಿ ಮಾಡಿ ಅಂತಲೇ ಇರೋದು. ಸೊ ಇವಾಗ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದೀವಿ. ಸೊ ನಿಮ್ಮ ಇಚ್ಛೆ, ನಿಮ್ಮ ತನ್ನು, ನಿಮ್ಮ ಮನ, ನಿಮ್ಮ ಭಕ್ತಿ ಅನುಗುಣವಾಗಿ ನೀವು ಈ ಒಂದು ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಆಷಾಢ ಶುಕ್ರವಾರದಲ್ಲಿ ಮಾಡ್ತಕ್ಕಂಥ ಪೂಜೆಗೆ ವಿಶೇಷವಾದ ಫಲ ಇದೆ, ಅದಂತೂ 100% ಸತ್ಯ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕು ಒಳ್ಳೆಯದಾಗಲಿ ಅಂತೇಳಿನೇ ಈ ಆಷಾಢ ಶುಕ್ರವಾರದ ಪೂಜೆಗೆ ವಿಶೇಷ ಫಲ ಇದೆ. ಸೊ ಯಾರೆಲ್ಲ ಪೂಜೆ ಮಾಡಬೇಕಂತಿದ್ರೆ, ಯಾರೆಲ್ಲ ಪೂಜೆ ಮಾಡ್ತಾಯಿದ್ರೆ, ನಿಮಗೆಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ, ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದೀರಾ, ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.